ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ಗುರುಮಿನಿ ಟ್ರಕ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಡಿ ಹತ್ರ ಬಂದುಬಿಟ್ಟು ಇಲ್ಲಿದೆ ಸೀದಾ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ಬನ್ನಿ. ಭಾನುವಾರ ಬೆಳಗ್ಗೆ ಫಸ್ಟ್ ಡ್ಯೂಟಿ, 9:30 ಆಗೈತೆ ಟೈಮು. ಪಿಕಪ್ ಇಲ್ಲಿದ್ದ 1 ಕಿಲೋಮೀಟ್ರ್ ಐತೆ. ಆಚಾರ್ಯ ಕಾಲೇಜು ಡ್ರಾಪ್ ಬಂದುಬಿಟ್ಟು ಮಹದೇವಪುರ ಬಿದ್ದೈತೆ. 1100 ರೂಪಾಯಿ ಬಿದ್ದೈತೆ ಪಿಕಪ್ ಲೊಕೇಶನ್. ಎಷ್ಟಾಗುತ್ತೆ, ಎಷ್ಟು ಡ್ಯೂಟಿ ಆಗುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲ ಹೇಳ್ತೀನಿ, ನೋಡೋಣ. ಫಸ್ಟ್ ಡ್ಯೂಟಿ ಪಿಕಪ್ ಹತ್ರ ಹೋಗೋಣ ಬನ್ನಿ. ಆಚಾರ್ಯ ಕಾಲೇಜ್ ಇದು ಆಚಾರ್ಯ ಕಾಲೇಜ್ ಕೆಫೆ. ಇಲ್ಲಿ ಫಸ್ಟ್ ಲೆಫ್ಟ್ ಎತ್ಕೋಬೇಕು. ಇದು ರೋಡ್ ನೋಡ್ರಪ್ಪ ಹೆಂಗೈತೆ. ಅಲ್ಲಿ ಫಸ್ಟ್ ರೈಟ್ ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಆಚಾರ್ಯ ಕಾಲೇಜ್ ಮೇನ್ ರೋಡು. ಇದೇ ಬಿಲ್ಡಿಂಗು. ಇವಾಗ ನಾನು ಪಿಕಪ್ ಲೊಕೇಶನ್ ಅಂತ ಬಂದಿನಿ. 9:35 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಮನೆ ಶಿಫ್ಟಿಂಗ್ ಐಟಮ್ ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ 30 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಇಲ್ಲಿದ್ದ ಇನ್ನೂ 2 ಕಿಲೋಮೀಟ್ರ್ ಐತೆ. ಇದೇ ಮೇನ್ ರೋಡು, ಇದೇ ಬಿಲ್ಡಿಂಗು. ಟೈಮ್ ಅವಾಗ 10:50 ಆಗೈತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಐಟಮ್. ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಗೈತೆ. ಇಲ್ಲಿ ಬಂದು ಮೇನ್ ರೋಡ್ಗೆ ಹಾಕೊಂಡಿದ್ದೀನಿ. ಇನ್ ಫ್ಯಾಕ್ಟ್ರಿ ಟೈಮ್ 12 ಗಂಟೆ ಆಗೈತೆ. ಯಾವುದು ಡ್ಯೂಟಿ ಬಿದ್ದಿಲ್ಲ. ಸೀದಾ ಖಾಲಿ ಹೋಗ್ತಾ ಇದ್ದೀನಿ ಬಾನ್ಸೋಡಿ ಕಡೆ. ಇಲ್ಲೇ 1.5 ಅವರ್ ಕಾಯ್ದೆ, ಯಾವುದು ಬಂದೇ ಇಲ್ಲ ಡ್ಯೂಟಿ. ಕಾಯ್ದು ಸಾಕಾಗೋಗ್ಬಿಟ್ಟೆ. ಅಲ್ಲಿದ್ದ ಸೀದಾ 20 ಕಿಲೋಮೀಟ್ರ್ ಖಾಲಿ ಬರ್ತಲು BL ಸರ್ಕಲ್ ಹತ್ರ ಬರ್ತಲು. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. 1 ಗಂಟೆ ಡ್ರಾಪ್ ಆಗಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 4:40 ಆಗೈತೆ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದ್ಬಿಟ್ಟು MS ರಾಮಯ್ಯ ಹಾಸ್ಪಿಟ್ಲ್ ಒಳಗಡೆ. ಡ್ರಾಪ್ ಬಂದ್ಬಿಟ್ಟು ಮಲ್ಲೇಶ್ವರಂ. 380 ರೂಪಾಯಿ ಬಿದ್ದೈತೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಬನ್ನಿ ಹೋಗೋಣ. ಐಟಮ್ ಏನು ಅಂತ ಹೇಳಿಲ್ಲ. ಅಲ್ಲಿ ಹೋಗ್ತೀವಿ ಗೊತ್ತಾಗುತ್ತೆ. ಸಿಕ್ಕಾಬಟ್ಟೆ ಲೇಟ್ ಆಗೋಗ್ಬಿಡ್ತು. ಎಲ್ಲೆಲ್ಲಿ ಅಲ್ಲಿದ್ದ ಡ್ಯೂಟಿ ಆನ್ ಮಾಡ್ಕೊಂಡೇ ಬಂದಿದ್ದೀನಿ. ಯಾವುದು ಡ್ಯೂಟಿ ತೊಗೊಂಡೇ ಇಲ್ಲ ಭಾನುವಾರ. ಇಲ್ಲಿ ಲೆಫ್ಟ್ ಎತ್ಕೋಬೇಕು. ಇದೇ ರೋಡು. ಡೆಡ್ ಆ್ಯಂಡ್ ರೈಟ್ ಎತ್ಕೋಬೇಕು. ರೈಟ್ ಎತ್ಕೊಂಡ್ರೆ ರೈಟ್ ಸೈಡೇ ಗೇಟು. ಇದೆಲ್ಲ ರಾಮಯ್ಯ ಕಾಲೇಜು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 4:45 ಆಯ್ತು. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 4.25 ಕಿಲೋಮೀಟ್ರ್ ಐತೆ. ಬಿಲ್ ಬೇರೆ ಕೊಟ್ಟಾರೆ. ಅದೇ ಬಿಲ್ಡಿಂಗು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. 5:10 ಆಯ್ತು. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಸೆಕೆಂಡ್ ಡ್ಯೂಟಿ ಕಂಪ್ಲೀಟ್ ಆಯಿತು. ಅನ್ಲೋಡ್ ಆಗಿ ಇಮಿಡಿಯೇಟ್ಲಿ ಬಿದ್ದಿರೋದಂದರೆ ಇವತ್ತು ಬಿದ್ದೈತೆ ಡ್ಯೂಟಿ. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಅಲ್ಲೇ ರೈಸ್ ಹೌಸ್. ಪಿಕಪ್ ಅದು ಮಲ್ಲೇಶ್ವರಂ. ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಅಮೌಂಟ್ ಬಂದುಬಿಟ್ಟು 350 ರೂಪಾಯಿ. ಕಸ್ಟಮರ್ ಫೋನ್ ಮಾಡಿದ್ರೆ ಲೊಕೇಶನ್ ಕರೆಕ್ಟ್ ಐತೆ ಅಂತಂದರು. ಐಟಮ್ ಬಂದುಬಿಟ್ಟು ಲೈಟಿಂಗ್ಸ್ ಅಂತೆ. ಬಂದು ಇವಾಗ ಇಲ್ಲ ಅಲ್ಲಿದ್ದ 2 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಬಿಲ್ಡಿಂಗು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 5:37 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಇದು ಡ್ರಾಪ್ ಲೊಕೇಶನ್ 3 ಕಿಲೋಮೀಟ್ರ್ ಐತೆ. 15 ನಿಮಿಷ ತೋರಿಸ್ತಾ ಇದೆ ಡ್ರಾಪ್ ಲೊಕೇಶನ್. ರೈಸ್ ಬಾಕ್ಸ್ ಹತ್ರ ಇಲ್ಲಿದೆ. ಇನ್ನೊಂದು ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್.
ಬ್ರಿಡ್ಜ್ ಹತ್ರ ರೈಟ್ ಎತ್ಕೋಬೇಕು. ಇದೇ ಹೋಟಲ್ಲು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದೇನೆ. ಟೈಮ್ ಅವಾಗೆ 5:50 ಆಗಿದೆ. ಎಲ್ಲ ಅನ್ಲೋಡ್ ಆಗೈತೆ. ಕಸ್ಟಮರ್ ಕೊಡ್ತಾರೆ ಅಮೌಂಟ್ ಬುಕ್ ಮಾಡಿರೋರು. ಅನ್ಲೋಡ್ ಮಾಡಿ 5 ನಿಮಿಷಕ್ಕೆ ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿಂದ 2 ಕಿಲೋಮೀಟ್ರ್ ಐತೆ. ಆನಂದರಾವ್ ಸರ್ಕಲ್. ಡ್ರಾಪ್ ಬಂದ್ಬಿಟ್ಟು ರಾಜಾಜಿನಗರ. ಇಲ್ಲಿದೆ ಇನ್ನೂ 100 ಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಮುಂದೆ ರೈಟ್ ಎತ್ಕೊಂಡು ಹೋಗ್ಬೇಕು. ಐಟಮ್ ಏನೋ ಮನೆ ಶಿಫ್ಟಿಂಗ್ ಐಟಮ್ ಬಂದೈತಂತೆ, ಅದು ತಗೊಂಡು ಹೋಗ್ಬೇಕು. ವಿಜಯನಂದ ಟ್ರಾವೆಲ್ಸ್ ಇದೆ. ಈ ಸಿಗ್ನಲ್ ಬಿಟ್ಟು ಸ್ವಲ್ಪ ಮುಂದೆ ಪಿಕಪ್ ಲೊಕೇಶನ್ ರಾಂಗ್ ಹಾಕಿದ್ರು. ಹಂಗಾಗಿ ತಿರ್ಗಿ ಯೂ ಟರ್ನ್ ಮಾಡ್ಕೊಂಡು ಇದೇ ರೋಡಲ್ಲಿ ಬಂದೆ. ತಿರ್ಗಿ 2 ಕಿಲೋಮೀಟ್ರ್ ಬಂದೆ ಪಿಕಪ್ ಲೊಕೇಶನ್. ಇದೇ ರೋಡಿಗೆ ಮುಂದೆ ಪಿಕಪ್ ಲೊಕೇಶನ್. ಅದೇ ಮೇಯ್ನ್ ರೋಡು. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ಅವಾಗ 6:35 ಆಗೈತೆ. ಹಾಫ್ ಆನ್ ಅವರ್ ಆಗ್ತದೆ. ಇವಾಗ ತಾನೇ ಲೋಡ್ ಆಗೈತೆ. ಇಲ್ಲಿಂದ ಡ್ರಾಪ್ ಲೊಕೇಶನ್ 2 ಕಿಲೋಮೀಟ್ರ್ ಐತೆ. 10 ನಿಮಿಷ ತೋರಿಸ್ತೈತೆ. ಬನ್ನಿ, ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದರೆ ಟೈಮು 7:15 ಆಗೈತೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಮಾಡಿದ್ದಾರೆ. ಎಲ್ಲ ಅನ್ಲೋಡ್ ಆಗೈತೆ. ಕಸ್ಟಮರ್ ಕೊಡ್ತಾರೆ ಅಮೌಂಟ್ ಬುಕ್ ಮಾಡಿರೋರು. ಎಲ್ಲ ಅನ್ಲೋಡ್ ಆಗೈತೆ. ಆನ್ಲೈನ್ ಪೇ ಆಯಿತು. 322. ಇಲ್ಲಿಂದ ಮನೆಗೆ 19 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ಯಾವುದು ಡ್ಯೂಟಿ ದೂರ ಆಗೈತಿದ್ದ. ಟೈಮ್ ಅವಾಗ 7:45. ಇಸ್ಕಾನ್ ಟೆಂಪಲ್. ಟೋಟಲು 4 ಡ್ಯೂಟಿ ಇವತ್ತು ಮಾಡಿರೋದು, ಸಂಡೇ. ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.